ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಹೆಲ್ತಿ ಮತ್ತು ಟೇಸ್ಟಿಯಾದ ಕುಕ್ಕೀಸ್ ಮನೆಯಲ್ಲೇ ಮಾಡಿರೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1.5 ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದೆರಡೂ ಮಿಕ್ಸಿ ಮಾಡ್ಕೋಬೇಕು. ಸೊ ಇವಾಗ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ 1 ಲೇಯರಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಸೊ ಮನೇಲೇ ಈ ರೀತಿ ಹೆಲ್ತಿ ರೆಸಿಪಿ ಮಾಡ್ಕೊಡೋದ್ರಿಂದ ನಮಗೆ ಎಷ್ಟು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ ಅಮ್ಮಂದಿರಿಗೆ. ನನಗಂತೂ ತುಂಬಾ ಖುಷಿ ಈ ರೀತಿ ನನ್ನ ಮಗಳಿಗೆ ಮಾಡಿಕೊಡೋದು. ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಔಟ್ಸೈಡ್ ಹೇಗಿರುತ್ತೋ ಕುಕ್ಕೀಸ್, ಸೊ ಅದೇ ಟೇಸ್ಟ್ ಕೊಡುತ್ತೆ ಇದು ಕೂಡ. ನೀವು ಎಲ್ಲರೂ ಒಂದ್ಸಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ ಈ ರೆಸಿಪಿನ. ದೊಡ್ಡೋರು ಕೂಡ ತಿನ್ಬೋದು. ಸೊ ನಮ್ಮ ಮನೇಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಮಕ್ಕಳು ಈ ರೆಸಿಪಿ ಮಾಡ್ಬೇಕಾದ್ರೆ ನನ್ನ ಮಗಳಂತೂ. ಸೊ ಇದಕ್ಕೆ ನಾನು ಗ್ಯಾಸ್ಕೆಟ್ ಆಗಲಿ ವಿಜಲ್ ಹಾಕೋದಿಲ್ಲ. ಸೊ ಹಾಕ್ದಲೇ ಹಾಗೆ ಕುಕ್ ಮಾಡಬೇಕು. ನೋಡಿ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. 1.5 ಬೌಲಷ್ಟು ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಇದೆ ಅದರಲ್ಲಿ. ಮತ್ತು 1/4 ಬೌಲಷ್ಟು ಬೆಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಹಿಂಗಿಂತ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಇವಾಗ ಬಟರ್ನ ಹಾಕ್ಕೊಂಡು ಸ್ವಲ್ಪ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಅಂದರೆ ಸ್ಪೂನಲ್ಲೇ ಮಾಡ್ಕೋಬೋದು ಆರಾಮಾಗಿ. 1-2 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಸೊ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ಗೆ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ ಮತ್ತು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಇಷ್ಟು ಯೂಸ್ ಮಾಡಿದ್ದೀನಿ ನಾನಿಲ್ಲಿ ದ್ರಾಕ್ಷಿ ಆ್ಯಡ್ ಮಾಡಿಲ್ಲ. ಮತ್ತು ಡ್ರೈ ಡೇಟ್ಸ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು, ಅಂದರೆ ಬೆಲ್ಲ ಬದಲು. ಸೊ ಇವಾಗ ಬಿಟ್ ಮಾಡಿದ್ದಾಯಿತು ನೋಡಿ, ಕ್ರೀಮಿ ಟೆಕ್ಸ್ಚರ್ ಬಂತಲ್ವ. ಸೊ ಅದಾದಮೇಲೆ ಇವಾಗ ಎಲ್ಲದು ಅಂದರೆ ಓಟ್ಸ್ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲನೂ ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೇನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋ ಅಗತ್ಯ ಇರಲ್ಲ. ಸೊ ಅಲ್ಲಿಗೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಈ ಅಳತೆಯಲ್ಲಿ ಮಾಡಿದ್ರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಮೇನ್ ಮೆಜರ್ಮೆಂಟ್ ಸರಿ ಇರಬೇಕು ಅಷ್ಟೇ. ಸೊ ಇವಾಗ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ಇದು 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ನಾನಿಲ್ಲಿ ಡ್ರೈ ಡೇಟ್ಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೆ. ಸೊ ಈ ಸಲ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಇಲ್ದಲೇ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಯಾಕೆಂದರೆ ಡ್ರೈ ಡೇಟ್ಸ್ ಪೌಡರ್ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಪರ್ಫೆಕ್ಟಾಗಿ ಆಗುತ್ತೆ. ಚಪಾತಿ ಹಿಟ್ಟಿನ ಥರ ಬರುತ್ತೆ, ಸಾಫ್ಟಾಗಿರುತ್ತೆ. ಆ ಕನ್ಸಿಸ್ಟೆನ್ಸಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಂದರೆ ಮಿಕ್ಸ್ ಮಾಡಿ ನೆನೆಯೋಕೆ ಇಡಬೇಕು ಆ ಥರ ಏನಿಲ್ಲ. ನೀವು ಈ ಥರ ಮಿದ್ದಿದ ತಕ್ಷಣ ನೀವು ಡೈರೆಕ್ಟ್ ಕುಕ್ಕೀಸ್ ಮಾಡ್ಕೋಬೋದು. ನಾನು ಅಷ್ಟೇ ಒಂದು 5 ಮಿನಿಟ್ಸ್ ಈ ಥರ ಎಲ್ಲ ಮಾಡಿಕೊಂಡು ಕುಕ್ಕೀಸ್ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು ಅಷ್ಟೇ. ತುಂಬಾ ನೀಟಾಗಿ ಬರುತ್ತೆ. ಮತ್ತು ಹೆಲ್ತಿ ಕೂಡ ಅಲ್ವಾ. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಯೂಸ್ ಮಾಡಿದ್ದೀನಿ, ಓಟ್ಸ್ ಯೂಸ್ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಮತ್ತು ಸಾಫ್ಟಾಗೂ ಇರುತ್ತೆ, ಕ್ರಂಚಿಯಾಗೂ ಇರುತ್ತೆ, ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಉಂಡೆ ತೊಗೊಂಡು, ಅಂದರೆ ನಿಮಗೆ ಯಾವ ಸೈಜ್ ಬೇಕೋ, ಯಾವ ಶೇಪ್ ಬೇಕೋ ಅದನ್ನೆಲ್ಲ ಮಾಡ್ಕೋಬೋದು ಆರಾಮ್ಸೆ. ನಾನಿಲ್ಲಿ 1-2-3 ಪ್ಲೇನ್ ಮಾಡಿಕೊಂಡೆ. ಆನಂತರ ಚಾಕುವಲ್ಲಿ ಮಧ್ಯ ಲೈನ್ಸ್ ಹಾಕ್ಕೊಂಡೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳು ಕಾಯ್ತಾ ಇದ್ಲು ಆ್ಯಕ್ಚುಲಿ, ಓವಿಷ್ಕಾ ಅವಳು ಅಲ್ಲೇ ಇದ್ಲು ನಾನು ಮಾಡೋವರೆಗೂ. ಮಕ್ಳಿಗೆ ಮಾತ್ರ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಅಂದರೆ ಡ್ರೈ ಫ್ರೂಟ್ಸ್ ಯಾರೆಲ್ಲ ಇಷ್ಟಪಡಲ್ಲ ಅಂಥವ್ರಿಗಂತೂ ಇದು ತುಂಬಾ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರಿಗಂತೂ, ಅಂದರೆ ದೊಡ್ಡ ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ಸೊ ಸಮ್ಮರ್ ಹಾಲಿಡೇಸ್ ಬೇರೆ ಇದೆಯಲ್ಲ ಮಕ್ಕಳಿಗೆ, ಆರಾಮಾಗಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಮನೇಲೇ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ. ಅಂದರೆ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋಬೋದು ನಾವು ಮಾಡೋಕ್ಕೆ. ತುಂಬಾ ಖುಷಿಪಟ್ಟು ಅವರು ಮಾಡ್ತಾರೆ ನೋಡಿ ಈ ಥರ ಎಲ್ಲ. ಸೊ ನಮ್ಮ ಮನೇಲೂ ಅಷ್ಟೇ ಇದೆಲ್ಲ ಮಾಡ್ಬೇಕಾದ್ರೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ನನ್ನ ಮಗಳು, ಸೊ ಎಲ್ಲ ಇದ್ದರು. ಅಂದರೆ ಸಮ್ಮರ್ ಹಾಲಿಡೇಸ್ಗೆ ಎಲ್ಲರೂ ಬಂದಿದ್ದಾರೆ ನೋಡಿ. ಇವಾಗ ಲೈನ್ಸ್ ಕಟ್ ಮಾಡಿಕೊಂಡ್ರೆ ಆಯಿತು ಚಾಕುವಲ್ಲಿ. ಇದು ಸೇಮ್ ಎಕ್ಸಾಕ್ಟ್ ಕುಕ್ಕೀಸ್ ಥರನೇ ಕಾಣಿಸುತ್ತೆ ಅಲ್ವಾ. ಸೊ ನೀವು ಯಾವುದಾದ್ರೂ ಈ ಥರ ರೆಸಿಪಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ನನಗೂ ಕಮೆಂಟಲ್ಲಿ ರೆಸಿಪಿ ಶೇರ್ ಮಾಡಿ, ನಾನು ಟ್ರೈ ಮಾಡ್ತೀನಿ.
ನೋಡಿ ಇವಾಗ 30 ಮಿನಿಟ್ಸ್ ಬೇಯಿಸ್ಕೋಬೇಕು. ವಿಜಲ್ ಮತ್ತು ಗ್ಯಾಸ್ಕೆಟ್ ಇಲ್ಲದಲೇ. ಇವಾಗ 30 ಮಿನಿಟ್ಸ್ ಆಗಿದೆ. ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ 30 ಮಿನಿಟ್ಸಿಗೆ. ಸೊ ಇನ್ನೊಂದು ಸೈಡ್ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಟೋಟಲ್ 40 ಮಿನಿಟ್ಸ್ ನೀವು ಟೈಮ್ ಕೊಡಬೇಕಾಗುತ್ತೆ ಈ ರೆಸಿಪಿಗೆ. ಸೊ ಸ್ಪೂನಲ್ಲಿ ಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಪೂನಲ್ಲಿ ಟರ್ನ್ ಮಾಡೋಕ್ಕಾಗ್ತಾಯಿಲ್ಲ, ಸ್ಲಿಪ್ ಆಗ್ತಾಯಿತ್ತು. ಸೊ ಅದಕ್ಕೆ ಕೈಯಲ್ಲೇ ಟರ್ನ್ ಮಾಡೋಣ ಅಂತ ನಾನು ನೆಕ್ಸ್ಟು ಕೈಯಲ್ಲೇ ಟರ್ನ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತಲ್ಲ, ಸೊ ನಿಧಾನಕ್ಕೆ ಕೈಯಲ್ಲೇ ಒಂದಾದ್ಮೇಲೆ ಒಂದು. ನೋಡಿ ಒಂಚೂರು ಅಂಟೋದಿಲ್ಲ. ಸೊ ಇನ್ನೊಂದು ಸೈಡು ಬೇಯಿಸ್ಕೊಂಡ್ರೆ ಆಯಿತು. 10 ಮಿನಿಟ್ಸಿಗೆ ರೆಡಿಯಾಗಿ ಹೋಗುತ್ತೆ ಕುಕ್ಕೀಸು. ಆರಾಮ್ಸೆ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು 10-15 ಡೇಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ದೊಡ್ಡೋರು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಸ್ನ್ಯಾಕ್ಸಿಗೆ ತಿನ್ನೋಕ್ಕಾಗಲಿ, ಈವ್ನಿಂಗ್ ಕಾಫಿ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕುಕ್ಕೀಸ್. ನೋಡಿ ಇವಾಗ ಇನ್ನೊಂದು ಸೈಡ್ 10 ಮಿನಿಟ್ಸ್ ನಾನು ಕುಕ್ ಮಾಡ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಆಗುತ್ತೆ. ಟೆಕ್ಸ್ಚರ್ ಕೂಡ ಅಷ್ಟೇ. ನೋಡಿ ಇವಾಗ ಇನ್ನೊಂದು ಸೈಡು ಅಷ್ಟೇ ಕುಕ್ ಮಾಡ್ಕೊಂಡಿದ್ದೀನಿ. 10 ಮಿನಿಟ್ಸ್ ಆಯಿತು. ನೋಡಿ ರೆಡಿ ಆಯಿತು ಇವಾಗ. ಸೊ ಎಲ್ಲದೂ ತೆಗ್ದಿಟ್ಕೊಂಡು ಸ್ವಲ್ಪ ಹೊತ್ತು ಆರಾಗಿ ಬಿಟ್ಬಿಟ್ಟು, ಆರಾದಮೇಲೆ ಒಂದು ಕಂಟೈನರ್, ಗ್ಲಾಸ್ ಜಾರ್ ಅಥವಾ ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಆಯಿತು. ಸೊ ನಾನಿಲ್ಲಿ ಸೆಕೆಂಡ್ ಬ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದೂ ಅಷ್ಟೇ, ಒಂದು ಸೈಡ್ 30 ಮಿನಿಟ್ಸ್, ಇನ್ನೊಂದು ಸೈಡ್ 10 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಕುಕ್ಕೀಸ್ ರೆಡಿ. ನೋಡಿ ತುಂಬಾ ಸಾಫ್ಟಾಗಿತ್ತು, ತುಂಬಾ ಕ್ರಂಚಿಯಾಗಿತ್ತು. ನೋಡಿ ತಿನ್ನೋಕ್ಕೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟರು ನಮ್ಮ ಮನೇಲಿ. ಆದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಕುಕ್ಕೀಸ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಕಾಫಿ ಟೀ ಟೈಮಿಗೆ ಸ್ನ್ಯಾಕ್ ಕೂಡ ಆಗಿ ಇದನ್ನು ಉಪಯೋಗಿಸ್ಕೋಬೋದು ನಾವು. ತುಂಬಾ ಹೆಲ್ತಿ ರೆಸಿಪಿ ಅಲ್ವಾ. ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಮತ್ತು ಟ್ರಾವೆಲಿಗೂ ಅಷ್ಟೇ ಬೆಸ್ಟು. ಈ ಥರ ಕುಕ್ಕೀಸ್ ಮಾಡ್ಕೊಂಡು ಹೋದರೆ ನಾವು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಸೊ ಹೇಗಿತ್ತು ಇವತ್ತಿನ ಈ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್. ಬಾಯ್.